ಗಲಾಟೆ ಮಾಸುವ ಮುನ್ನವೇ ಮತ್ತೊಂದು ಘಟನೆ ನಡೆದಿದೆ. ಬ್ಯಾನರ್ ತೆರವುಗೊಳಿಸಿದ್ದಕ್ಕೆ ಶಿಡ್ಲಘಟ್ಟ ಪೌರಾಯುಕ್ತಗೆ ಧಮಕಿಯನ್ನ ಹಾಕಲಾಗಿದೆ. ನಗರಸಭೆ ಪೌರಾಯುಕ್ತಗೆ ಕಾಂಗ್ರೆಸ್ ಮುಖಂಡನಿಂದ ಬೆದರಿಕೆಯನ್ನ ಹಾಕಲಾಗಿದೆ. ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಬೆದರಿಕೆಯನ್ನ ಹಾಕಿದ್ದಾರೆ ರಾಜೀವ್ ಗೌಡ. ಅಮೃತ ಗೌಡ ಶಿಡ್ಲಘಟ್ಟ ನಗರಸಭೆ ಪೌರಾಯುಕ್ತೆಯಾಗಿದ್ದಾರೆ. ಅನಧಿಕೃತವಾಗಿ ಹಾಕಿದ್ದ ಬ್ಯಾನರ್ ಅನ್ನ ತೆರವುಗೊಳಿಸಿದಂತಹ ಪೌರಾಯುಕ್ತೆ ಫೋನ್ ಕರೆ ಮಾಡಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾರೆ ರಾಜೀವ್ ಗೌಡ. ಬ್ಯಾನರ್ ಹರಿದಿದ್ರೆ ಬೆಂಕಿ ಹಾಕಿ ಸುಟ್ಟು ಹಾಕೋದಾಗಿ ಬೆದರಿಕೆಯನ್ನ ಹಾಕಿದ್ದಾರೆ. ಶಾಸಕ ಬಿಎನ್ ರವಿಕುಮಾರ್ ಬಗ್ಗೆಯೂ ಅಶ್ಲೀಲ ಪದವನ್ನ ಬಳಸಿದ್ದಾರೆ ರಾಜೀವ್ ಗೌಡ. ನಮ್ಮ ಬ್ಯಾನರ್ ತೆಗೆಸಿ ಶಾಸಕರ ಬ್ಯಾನರ್ ಅನ್ನ ಹಾಕಿಸಿದ್ದೀರಾ ಅಂತ ಹೇಳಿ ಧಮಕಿಯನ್ನ ಹಾಕಿದ್ದಾರೆ ರಾಜೀವ್ ಗೌಡ. ಶಿಡ್ಲಘಟ್ಟ ಪರಾಜಿತ ಕಾಂಗ್ರೆಸ್ ಅಭ್ಯರ್ಥಿ ಕೂಡ ಹೌದು. ಜನರನ್ನ ಕರೆಸಿ ಚಪ್ಲಿಯಲ್ಲಿ ಹೊಡೆಸ್ತೀನಿ ಅಂತ ಹೇಳಿ ರಾಜೀವ್ ಗೌಡ ಮಾತನಾಡಿದ್ದಾರೆ. ರಾಜೀವ್ ಗೌಡ ಬೆದರಿಕೆ ಹಾಕಿರುವಂತಹ ಆಡಿಯೋ ಇದೀಗ ಗ್ಯಾರಂಟಿ ನ್ಯೂಸ್ಗೆ ಲಭ್ಯವಾಗಿದೆ. ಹಲೋ ಮೇಡಮ್, ಅದು ಬ್ಯಾನರ್ ಬಿಚ್ಚಕ್ಕೆ ಹೇಳಿದ್ರ? ಇಲ್ಲ ಸರ್, ಅದು ಒಂದ್ ಬ್ಯಾನರು ಆ ರೋಡ್ ಕೋಟೆದಲ್ಲಿ ಮಧ್ಯದಲ್ಲಿ ಹಾಕ್ಬಿಟ್ಟಿದ್ರಂತೆ. ಅದೇನೋ ಗಾಡಿಗಳಿಗೆ ಗುದ್ಕೊಂಡ್ ಹೋಗ್ಬಿಟ್ಟಿದ್ದಾರೆ. ಅವ್ರು ಯಾರೋ ಪಬ್ಲಿಕ್ ಕಂಪ್ಲೇಂಟ್ ಮಾಡ್ತಾ ಇದ್ರು ಅನ್ಬಿಟ್ಟು ನಾನು ಸರ್ ಅವ್ರಿಗೆ ಹೇಳಿದ್ದೆ, ಸರ್ ಒಂಚೂರು ಸೈಡ್ ಅಲ್ಲಿ ಕಟ್ಕೊಳಕ್ ಹೇಳಿ. ಬ್ಯಾನರ್ ಏನೋ ಬಿಚ್ಚಿದಿರಿ ಅಂತಂದ್ರೆ ಬಂದ್ ಬೆಂಕಿ ಹಚ್ಚಿಬಿಡ್ತೀನಿ ಅಷ್ಟು ಹೇಳಿದೀನಿ. ನಾನು ಇನ್ನ ಒಳ್ಳೆತನ ನೋಡಿದಿರಿ, ಕೆಟ್ಟತನ ನೋಡಿಲ್ಲ ಸರ್. ಒಂದ್ ನಿಮಿಷ, ಬ್ಯಾನರ್ ಬಿಚ್ಬಿಟ್ಟದು ಆಫೀಸ್ ಅಲ್ಲಿ ಇದೆ ಸರ್. ಅದನ್ನ ಮಧ್ಯದಲ್ಲೆಲ್ಲ ಕಟ್ಟಿದ್ದಾರೆ. ಆಕ್ಸಿಡೆಂಟ್ ಆಗಿದೆ ಅಂತೆ. ತರ ತಿಳ್ಕೊಂಬೇಡಿ ನನ್ಗೆ. ಸರ್ ಒಂದ್ ನಿಮಿಷ ಕೇಳಿ, ಅದು ಆಕ್ಸಿಡೆಂಟ್ ಆಗಿದೆ ಸರ್. ಪಬ್ಲಿಕ್ ಇಂದ ಕಂಪ್ಲೇಂಟ್ ಬಂದಿದೆ. ಕಂಪ್ಲೇಂಟ್ ಬಂದ್ರೆ ಬ್ಯಾನರ್ ಹೆಂಗ್ ಕೀಳ್ತೀರಿ? ಬ್ಯಾನರ್ ಕಿತ್ತಿಲ್ಲ ಸರ್, ತೆಗ್ಬಿಟ್ಟು ಅದು ಆಫೀಸ್ ಅಲ್ಲಿ ಇಟ್ಟಿದ್ದಾರೆ. ನಾನು ಯಾವನ್ ಬಿಚ್ಚಿ ಸರಿ ನಾನು ಏನು ಅಂತ ಆಮೇಲೆ ತಂದೀಗ ಸರ್ ನೀವ್ ಹಂಗೆಲ್ಲ ಮಾತಾಡ್ಬೇಡಿ. ಅದ್ ನಮ್ ಎಂಪ್ಲಾಯೀಸ್ ಗಳು ಬಿಚ್ಚಿರೋದು, ಅಲ್ಲಿ ಆಕ್ಸಿಡೆಂಟ್ ಆಗಿದೆ, ಅದಕ್ಕೆ ತೆಗ್ದಿಟ್ಟಿದ್ದಾರೆ ಸರ್ ಆಫೀಸ್ ಅಲ್ಲಿ. ಅದನ್ನ ಕಲೀಸ ತಿಳ್ಕೊಂಡ್ರೆ ಮನುಷ್ಯ ನಾನು ಹೇಳಿರ್ತೀನಿ. ಈಗ ಎಲ್ಲ ಕರ್ಕೊಂಡ್ ನಾಳೆ ಬಿಟ್ಟು ಓಡ್ಬಿಡ್ಬೇಕು ತಾಲೂಕಾ ಕೆಲಸ. ಸರ್ ನೋಡಿ, ಅವರು ಫಸ್ಟ್ ಪರ್ಮಿಷನ್ ಅಪ್ಲೈ ಮಾಡಕ್ ಹೇಳಿ. ಏನು ಮಾಡಿಲ್ಲ. ಬ್ಯಾನರ್ ಇಲ್ಲಿಗಲ್ ಕಟ್ಬಿಟ್ಟು ಹೋಗಿದ್ದಾರೆ. ಅದ್ ಅಟ್ಲೀಸ್ಟ್ ಸೈಂಟಿಫಿಕ್ ಆಗೂ ಕಟ್ಟಿಲ್ಲ ಸರ್. ಮಧ್ಯ ರೋಡ್ ಅಲ್ಲಿ ಕಟ್ಟಿದ್ದಾರೆ. ಆಕ್ಸಿಡೆಂಟ್ ಆದ್ರೆ ನಾವು ರೆಸ್ಪಾನ್ಸಿಬಲ್ ಆಗಿರ್ತೀವಿ ಅದಕ್ಕೆ. ಲಾಸ್ಟ್ ಟೈಮ್ ಹಂಗೆ ಅಲ್ಲಿ ಕಟ್ಟಿದ್ ಬ್ಯಾನರ್ ಬಿಚ್ಚ ಆಮೇಲೆ ಬ್ಯಾನರ್ ಕಟ್ಸಿದೀನಿ. ನಿನ್ನ ಈಗ ಹೇಳ್ತಾ ಇದೀನಿ, ಒಳ್ಳೆ ತರವಾಗಿದ್ರೆ ಸರಿ. ಏನಿಲ್ಲ ಡಿಫರೆನ್ಸ್ ಬೆಳಗ್ಗೆಯಿಂದ ಒಂದ್ ಸೆಕೆಂಡ್ ಕೆಲಸ ಮಾಡಕ್ಕಾಗಲ್ಲ. ನೋಡಿ ಸರ್, ನೀವು ಕರೆಕ್ಟ್ ಆಗಿ ಮಾತಾಡಿ ಸರ್. ಇಲ್ಲಿ ಎಂಪ್ಲಾಯೀಸ್ ಗಳ ಮೇಲೆ ಮಗ ಅಂತೆಲ್ಲ ಬೈಬೇಡಿ. ಎವ್ರಿಬಡಿ ಹ್ಯಾಸ್ ಅ ರೆಸ್ಪಾನ್ಸಿಬಿಲಿಟಿ. ನೀವು ಅಲ್ಲಿ ಅವ್ರಿಗೆ ಫಸ್ಟ್ ಆಫ್ ಆಲ್ ಅವ್ರ ಪರ್ಮಿಷನ್ ಕೊಟ್ಟೆ, ಅದು ತಗೊಂಡೇ ಇಲ್ಲ. ಅವರು ಕಟ್ಟಿದಾರಲ್ಲ, ಪರ್ಮಿಷನ್ ಕೊಟ್ಟಿದಾರಲ್ಲ. ಯಾರು ಕೊಟ್ಟಿದ್ದಾರೆ ಸರ್? ಅಪ್ಲಿಕೇಶನ್ ಲೆಟರ್ ಕೊಟ್ಟಿಲ್ಲ, ಮಧ್ಯದಲ್ಲಿ ಕಟ್ಟಿದ್ದಾರೆ. ಆಕ್ಸಿಡೆಂಟ್ ಆಗಿದೆ, ವಿ ಆರ್ ರೆಸ್ಪಾನ್ಸಿಬಲ್. ಏನಾದ್ರು ಆಯ್ತು ಅಂದ್ರೆ ನಮ್ಮವ್ರು ಜೈಲ್ಗೆ ಹೋಗ್ತಾರೆ ಸ್ಟಾಫ್ಸ್ ಗಳು. ಇರೋದ್ರ ರೆಸ್ಪಾನ್ಸಿಬಿಲಿಟಿ ತಗೊಳ್ಳಿ. ಅಲ್ಲಿ ಬೆಳಿಗ್ಗೆ ಬಂದ್ ಎಲ್ಲಾ ಕೌನ್ಸಿಲ್ ಎಬ್ಬರ್ಸ್ತೀನಿ ಜನನಲ್ಲಿ ಬಂದು ಹೊಡಿತಾ ಇದ್ರೆ ಚಪ್ಲಿಲಿ ಹೊಡಿಸ್ಕೊಬೇಕು ಸರ್. ಯಾಕೆ ಮಾಡ್ತಾರೆ? ಅಟ್ಲೀಸ್ಟ್ ಕಟ್ಬೇಕಾದ್ರೆ ಕೇಳ್ಬೇಕಲ್ವಾ? ಸರ್ಕಲ್ ಮಿಡಲ್ ಅಲ್ಲಿ ಕಟ್ಟಿದ್ರೆ ಯಾರು ರೆಸ್ಪಾನ್ಸಿಬಿಲಿಟಿ ತಗೋತಾರೆ? ಅದನ್ನ ಇದೆಯಾ ನಿಮ್ಗೆ? ಎಲ್ಲ 31 ವಾರ್ಡ್ ಏನೇನು ಸಮಸ್ಯೆಗಳಿದೆ. ಬೆಳಿಗ್ಗೆ ಎಲ್ಲಾ ವಾರ್ಡಿಂದ ಎಬ್ಬರ್ಸ್ತೀನಿ ದಂಗೆನ ಬಂದು ಹೊಡಿತಾ ಇದ್ರೆ ಚಪ್ಲಿಲಿ ಹೆಂಗಿರುತ್ತೆ ಅಂತ ತೋರಿಸ್ತೀನಿ ಏನು ಅಂತ ಮನುಷ್ಯ. ಆಮೇಲೆ ಬೆಳಿಗ್ಗೆ 31 ವಾರ್ಡಿಂದ ಕರ್ಸ್ತೀನಿ. ರೆಸ್ಪಾನ್ಸಿಬಿಲಿಟಿ ಕೇಳಿ. ಇಲ್ಲಿ ಬೆಳಗ್ಗೆ ಬಂದಿದ್ದಾರೆ ನಮ್ ಸ್ಟಾಫ್ಸ್. ಪರ್ಮಿಷನ್ ಇಲ್ಲದೆ ಒಂದ್ ಬ್ಯಾನರ್ ಇದ್ರೆ ಬೆಂಕಿ ಹೇಳ್ತಿದ್ದೀನಿ ಹೊಡ್ಸ್ತೀನಿ ಅಂದ್ರೆ ಹಂಗಿಂಗಲ್ಲ. ಜನಗಳ ಕೈಲಿ ಹೆಂಗ್ ಹೊಡಿಸ್ತೀನಿ ನೋಡಿ. ಏನ್ ಸರ್ ಹಂಗ್ ಮಾತಾಡ್ತಾ ಇದ್ದೀರಾ ನೀವು? ಏನ್ ಹೊಡಿಸ್ತೀನಿ ಅಂದ್ರೆ ಸ್ಟಾಫ್ಸ್ ಗಳಿಗೆ ಹೊಡಿಸ್ತೀರಾ? ಹಲೋ ಹಲೋ ಮೇಡಮ್, ಅದು ಬ್ಯಾನರ್ ಬಿಚ್ಚಕ್ಕೆ ಹೇಳಿದ್ರ? ಇಲ್ಲ ಸರ್, ಅದು ಒಂದ್ ಬ್ಯಾನರು ಆ ರೋಡ್ ಕೋಟೆ. ಎಷ್ಟೇನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ರಾಜಪ್ಪ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ರಾಜಪ್ಪ, ಒಬ್ಬ ಮಹಿಳಾ ಅಧಿಕಾರಿಗಳಿಗೆ ಬಾಯಿಗೆ ಬಂದಂಗ್ ನಾಲ್ಗೆ ಹರಿಬಿಡ್ತಾರಲ್ಲ, ಇವ್ರಿಗೇನ್ ರೈಟ್ಸ್ ಇದೆ ಅಂತ? ರಮ್ಯಾ, ಖಂಡಿತ. ಏನು ರಾತ್ರಿ ನಡೆದಂತಹ ಒಂದು ಕಲ್ಟ್ ಮೂವಿ ಪ್ರಮೋಷನ್ ಕಾರ್ಯಕ್ರಮ ಏನಿತ್ತು, ಆ ಕಾರ್ಯಕ್ರಮಕ್ಕೆ ಬರದಂತಹ ಸಿದ್ಧತೆಗಳನ್ನ ಸಹ ನಿನ್ನೆ ಅಷ್ಟೇ ರಾಜೇಗೌಡರು ಮಾಡ್ಕೊಂತಾ ಇದ್ರು. ಆ ಸಂದರ್ಭದಲ್ಲಿ ನಗರದಾದ್ಯಂತ ಒಂದು ಏನು ಹೀರೋ ಏನಿದ್ದಾರೆ ಅವ್ರದ್ದು ಮತ್ತೆ ಹೀರೋಯಿನ್ದು ಮತ್ತೆ ಎಲ್ಲರೂ ಸಹ ಫೋಟೋಗಳನ್ನ ಹಾಕಿ, ಚಿತ್ರತಂಡದೆಲ್ಲ ಫೋಟೋಗಳು ಹಾಕಿ ದೊಡ್ಡದಾಗಿ ಕಾರ್ಯಕ್ರಮ ಮಾಡ್ಬೇಕು ಅಂತ ಹೇಳಿ ಮಾಡಿದ್ರು. ಅದೇ ಸಂದರ್ಭದಲ್ಲಿ ನಿನ್ನೆ ಏನೋ ಶಿಡ್ಲಘಟ್ಟದಿಂದ ಬರ್ತಕ್ಕಂಥ ಒಂದು ಕಟ್ಟೆ ಏನಿದೆ, ಕೆರೆ ಮೇಲೆ ನಿಂತಿರ್ತಕ್ಕಂಥ ಒಂದು ಬ್ಯಾನರ್ಗಳು ಸಹ ಒಂದು ಕಟ್ಟಿದ್ರು ರಾಜೇಗೌಡರು, ಮುಖಂಡರು ಮತ್ತೆ ಅವರ ಬೆಂಬಲಿಗರು ಸಹ ಸೇರ್ಕೊಂಡು. ಇದೇ ವಿಚಾರಕ್ಕೆ ನಿನ್ನೆ ಪೌರಾಯುಕ್ತರು ಆ ರಸ್ತೆಗೆ ಎರಡೂ ಬದಿ ಅಂದ್ರೆ ಡಿವೈಡರ್ ಇದೆ, ಡಿವೈಡರ್ ಸೆಂಟ್ರಲ್ ಕಟ್ಟಿದೆ, ಡಿವೈಡರ್ಗೂ ಆ ಕಡೆ ಈ ಕಡೆ ಬರ್ತಕ್ಕಂಥ ವಾಹನಗಳಿಗೆ ಅಡ್ಡಿ ಆಗುತ್ತೆ ಅಂತೇಳಿ ಯಾರೋ ಒಂದು ಪಬ್ಲಿಕ್ ಪೌರಾಯುಕ್ತೆ ಅಮೃತ ಗೌಡರಿಗೆ ದೂರು ಕೊಟ್ಟಿರ್ತಕ್ಕಂಥ ಏನಲ್ಲಿ ಆ ಒಂದು ಬ್ಯಾನರ್ಗಳನ್ನ ತೆಗೆದು ಬೇರೆ ಕಡೆ ಇಟ್ಟಿರ್ತಕ್ಕಂಥ ಒಂದು ಘಟನೆಗೆ ಸಂಬಂಧಪಟ್ಟಂತೆ ರಾಜೇಗೌಡರು ಅಮೃತ ಗೌಡರು ಪೌರಾಯುಕ್ತ ಏನಿದ್ರೆ ಅವರಿಗೆ
ಅವರಿಗೆ ಫೋನ್ ಮಾಡಿ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿರ್ತಕ್ಕಂಥ ಆರೋಪ ಇಲ್ಲಿ ಗಟ್ಟಿಯಾಗಿ ಕೇಳಿಬರ್ತಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಈಗ ಏನು ಶಾಸಕ ಏನು ಶಿಡ್ಲಘಟ್ಟ ಶಾಸಕ BN ರವಿಕುಮಾರ್ ಏನಿದ್ದಾರೆ ಅವರ ಹೆಸರು ಸಹ ಪ್ರಸ್ತಾಪ ಮಾಡಿ ಇಲ್ಲಿ ನೋಡಿ, ಚುನಾವಣೆಯಲ್ಲಿ ಸೋತಿದ್ರು ಕೂಡ ರಾಜೀವ್ ಗೌಡರಿಗೆ ಇಷ್ಟೊಂದು ಅಹಂಕಾರ ಯಾಕೆ ಅಂತ ಪೌರಾಯುಕ್ತೆಯನ್ನ ಅವಾಚ್ಯ ಶಬ್ದಗಳಿಂದ ಕೂಡ ನಿಲ್ಲಿಸಿದ್ದಾರೆ. ಚಪ್ಪಲಿಯಲ್ಲಿ ಹೊಡಿಸ್ತೀನಿ ಅಂತ ಕೂಡ ಹೇಳ್ತಾ ಇದ್ದಾರೆ. ಇವ್ರಿಗೆ ಏನು ಅಧಿಕಾರ ಇದೆ ಮಾತಾಡೋದಕ್ಕೆ? ರಮ್ಯ, ಖಂಡಿತವಾಗ್ಲೂ ಅದಕ್ಕೆ ಅವ್ರಿಗೆ ಇದೆಲ್ಲ ಮಾತಾಡೋದಕ್ಕೆ ಅಧಿಕಾರ ಇಲ್ಲ. ಯಾಕಂದ್ರೆ ಯಾವುದೇ ಒಂದು ಎಲೆಕ್ಟೆಡ್ ಆಗಿಲ್ಲ, ಮತ್ತೆ ಯಾವುದೇ ಒಂದು ಬಾಡಿನಲ್ಲೂ ಇಲ್ಲ, ಮತ್ತೆ ಯಾವುದೇ ಲೋಕಲ್ ಚುನಾವಣೆಯಲ್ಲೂ ಸಹ ಅವರು ಗೆದ್ದಿಲ್ಲ. ಹಾಗಾಗಿ ಈ ಒಂದು ಎಲ್ಲವನ್ನು ಸಹ ಒಬ್ಬ ಅಧಿಕಾರಿಗೆ, ಒಬ್ಬ ಜವಾಬ್ದಾರಿ ಸ್ಥಾನದಲ್ಲಿರ್ತಕ್ಕಂಥ ಒಬ್ಬ ಪೌರಾಯುಕ್ತೆಗೆ ಈ ರೀತಿಯಾಗಿ ಅವಾಚ್ಯ ಶಬ್ದಗಳಿಂದ ಬೈದಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ಖಂಡಿಸ್ತಾ ಇದ್ದಾರೆ. ಈ ಕ್ಷೇತ್ರದ ಜನರು ಕೂಡ ಇದನ್ನ ಆಕ್ರೋಶಭರಿತವಾಗಿ ತೆಗೆದುಕೊಂಡಿದ್ದಾರೆ. ಆದ್ರೂ ಈ ಶಾಸಕರ ಮತ್ತೆ ಉಸ್ತುವಾರಿ ಸಚಿವರ ಬಗ್ಗೆ ಕೂಡ ಒಂದು ಅಶ್ಲೀಲ ಪದಗಳನ್ನ ಬಳಸಿ ಬೈದಿದ್ದಾರೆ ಅಂತಕ್ಕಂಥ ಆರೋಪವು ಗಟ್ಟಿಯಾಗಿ ಕೇಳಿಬರ್ತಕ್ಕಂಥದ್ದು. ಈ ಬಗ್ಗೆ ಇನ್ನು ಮುಂದಿನದಾಗಿ ಬಂದ ನಗರಸಭೆ ಪೌರಾಯುಕ್ತೆ ಆಗಿರ್ಬೋದು, ಮತ್ತೆ ಶಿಡ್ಲಘಟ್ಟ ಶಾಸಕ BN ರವಿಕುಮಾರ್ ಆಗಿರ್ಬೋದು, ಮತ್ತೆ ಉಸ್ತುವಾರಿ ಸಚಿವರಾಗಿರ್ಬೋದು, ಇವ್ರ ಬಗ್ಗೆ ಏನೆಲ್ಲ ಕ್ರಮ ಕೈಗೊಳ್ತಾರೆ, ಅಥವಾ ಇವ್ರನ್ನ KPCC ಇಂದ ಕೈ ಬಿಡ್ತಾರೋ ಅಥವಾ ಬೇರೆ ಎಲ್ಲ ಏನಾದ್ರು ಕ್ರಮ ಕೈಗೊಳ್ತಾರ ಅಂತಕ್ಕಂಥದ್ದು ನಾವು ಕಾದ್ ನೋಡ್ಬೇಕಾಗಿರ್ತಕ್ಕಂಥದ್ದು. ರಮ್ಯಾ, ನೋಡಿ, ರಾಜ್ಯದಲ್ಲಿ ಇರೋದು ಕಾಂಗ್ರೆಸ್ ಸರ್ಕಾರ ಇರುವಂತಹ ಸಂದರ್ಭದಲ್ಲಿಯೇ ಅದೇ ಪಕ್ಷದ ಮುಖಂಡರೊಬ್ರು ಸರ್ಕಾರಿ ಅಧಿಕಾರಿಗೆ ಧಮಕಿ ಹಾಕ್ತಾ ಇದ್ದಾರೆ ಅಂತಂದ್ರೆ ಅಧಿಕಾರಿಗಳು ಯಾವ ರೀತಿಯಾಗಿ ಕೆಲಸ ಮಾಡ್ಬೇಕು ಅನ್ನುವಂತ ಪ್ರಶ್ನೆ ಬರುತ್ತಲ್ವಾ? ಖಂಡಿತ ರಮ್ಯಾ, ಅಧಿಕಾರಿಗಳು ಇಲ್ಲಿ ಏನು ಆಲ್ರೆಡಿ ಈಗಾಗಲೇ ಶಿಡ್ಲಘಟ್ಟ ಶಾಸಕ BN ರವಿಕುಮಾರ್ ಅವರು ಅಧಿಕಾರಿಗಳ ಮತ್ತೆ ಅವರ ಜನಪ್ರತಿನಿಧಿ ಆಗಿರೋದ್ರಿಂದ ಅವರು ಅಧಿಕಾರಿಗಳನ್ನ ಮೇಂಟೈನ್ ಮಾಡೋದ್ರಲ್ಲಿ ಅಥವಾ ಅಧಿಕಾರಿಗಳನ್ನ ಒಂದು ನಿರ್ವಹಣೆ ಮಾಡೋದ್ರಲ್ಲಿ ಅವರಿಗೆ ಅಧಿಕಾರ ಇದೆ. ಆದ್ರೆ ಇವರು ಯಾವುದೇ ಅಧಿಕಾರ ಇಲ್ಲ, ಜೊತೆಗೆ ಯಾವುದೇ ಲೋಕಲ್ ಬಾಡಿ ಎಲೆಕ್ಷನ್ಸ್ ಅಲ್ಲೂ ಗೆದ್ದು ಇಲ್ಲ. ಆದ್ರೆ ಕೇವಲ ಇವರು ಪರಾಜಿತ ಅಭ್ಯರ್ಥಿ ಆಗಿರೋದ್ರಿಂದಕ್ಕಂತ ಒಂದು ಇದೇ ಒಂದು KPCC ರಾಜ್ಯ ಕನ್ವೀನಿಯರ್ ಆಗಿರೋದ್ರಿಂದ ನಾನು ಅದೇ ದೊಡ್ಡ ವಿಚಾರ ಅಂತ ಹೇಳ್ಕೊಂಡು ಇವತ್ತು ಇವ್ರ ಮೇಲೆ ಈ ರೀತಿಯಾಗಿ ದರ್ಪ ತೋರಿಸ್ತಕ್ಕಂಥದ್ದು, ಸುಟ್ಟಾಕ್ತೀನಿ, ಬೆಂಕಿ ಹಚ್ತೀನಿ, ಈ ರೀತಿಯಾಗಿರ್ತಕ್ಕಂಥ ಪದ ಬಳಕೆ ಮಾಡಿರ್ತಕ್ಕಂಥದ್ದು ಎಲ್ಲೋ ಕಡೆ ಎಲ್ರಿಗೂ ಕ್ಷೇತ್ರದ ಜನರು ಇವತ್ತು ಖಂಡಿಸ್ತಾ ಇದ್ದಾರೆ. ಇನ್ನು ಪೌರಾಯುಕ್ತೆಗೆ ಇವು ಮತ್ತೆ ಅಲ್ಲಿರ್ತಕ್ಕಂಥ ಪೌರ ಕಾರ್ಮಿಕರು ಈ ಒಂದು ಬ್ಯಾನರ್ ವಿಚಾರದಲ್ಲಿ ಕ್ಷೇತ್ರದ ಶಾಸಕ BN ರವಿಕುಮಾರ್ ಅವರ ಬಗ್ಗೆಯೂ ಕೂಡ ಅತ್ಯಂತ ಅಸಭ್ಯವಾಗಿ ಮಾತನಾಡಿದ್ದಾರೆ, ಅತ್ಯಂತ ಅಸಭ್ಯವಾದಂತಹ ಪದವನ್ನ ಬಳಕೆ ಮಾಡಿದ್ದಾರೆ. ರಾಜಕೀಯ ದ್ವೇಷಕ್ಕಾಗಿ ಒಬ್ಬ ಜನಪ್ರತಿನಿಧಿಯನ್ನ ಈ ರೀತಿ ನಿಂದಿಸೋದು ಎಷ್ಟು ಮಟ್ಟಿಗೆ ಸರಿ? ಯಾವ ಸಂಸ್ಕೃತಿ ಇವ್ರದ್ದು ಅಂತ? ಖಂಡಿತ ರಮ್ಯಾ, ಒಬ್ಬ MLA ಆಗ್ಬೇಕಾದ್ರೆ ಏನೆಲ್ಲ ಮೌಲ್ಯಗಳಿರ್ಬೇಕು, ಆ ಮೌಲ್ಯಗಳು ಇಲ್ಲದೆ ಇರ್ತಕ್ಕಂಥದ್ದು ಇಲ್ಲಿ ನಾವು ಕಾಣಬಹುದಾಗಿದೆ. ಒಬ್ಬ ಜವಾಬ್ದಾರಿ ಸ್ಥಾನದಲ್ಲಿರ್ತಕ್ಕಂಥ ಒಬ್ಬ MLA ಅವ್ರನ್ನು ಕೂಡ ಇವತ್ತು ಅಶ್ಲೀಲವಾಗಿ ಕೆಳಗಿನ ಪದಗಳನ್ನ ಬಳಸಿ ಇವತ್ತು ಹೊಲಸು ಪದಗಳನ್ನ ಬಳಸಿ ಇವತ್ತು ಆ MLA ಅವ್ರನ್ನ ನಿಂದನೆ ಮಾಡಿರ್ತಕ್ಕಂಥದ್ದು. ಅವರು ಸಹ ಸಭ್ಯರಾಗಿದ್ದಾರೆ MLA ಅವರು ಸಹ ಈ ರೀತಿ ಅವತ್ತು ಮಾತಾಡಿರಲ್ಲ. ಅವ್ರ ಬಗ್ಗೆನೂ ಸಹ ಇವತ್ತು ಈ ರೀತಿಯಾಗಿ ಮಾತಾಡಿರ್ತಕ್ಕಂಥದ್ದು JDS ಕಾರ್ಯಕರ್ತರು ಇವತ್ತು ರುಚಿಗೆಳ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇನ್ನೇನು ಅಲ್ಲಿ ಶಿಡ್ಲಘಟ್ಟ ಏನಿದೆ ಅಲ್ಲಿ ಕೂಡ ಇವತ್ತು ಪ್ರತಿಭಟನೆಗಳು ಮಾಡ್ತಕ್ಕಂಥದ್ದು ಕೂಡ ಎಲ್ಲವೂ ಕೂಡ ಸಿದ್ಧತೆ ಮಾಡ್ಕೊಳ್ತಾ ಇದ್ದಾರೆ ಅಂತಕ್ಕಂಥ ಮಾಹಿತಿ ಕೂಡ ಲಭ್ಯ ಆಗ್ತಾ ಇರ್ತಕ್ಕಂಥದ್ದು. ಇನ್ನು ಇವ್ರನ್ನ ಈ ರೀತಿಯಾಗಿ ಮಾತಾಡ್ತಕ್ಕಂಥ ಇನ್ನೂ ಗೆದ್ದಿಲ್ಲ, ಯಾವುದಿಲ್ಲ, ಇದ್ರ ಬೇರೆ ಯಾವ್ದು ಅಧಿಕಾರನೂ ಇಲ್ಲ ಇವರಿಗೆ. ಆದ್ರೂ ಕೂಡ ಇವ್ರಿಗೆ ಇಷ್ಟೆಲ್ಲ ಮಾತಾಡ್ತಾ ಇದ್ದಾರೆ. ಇನ್ನು ಅಧಿಕಾರ ಸಿಕ್ಬಿಟ್ರೆ ಇವ್ರು ನಮ್ಮನ್ನ ಈ ಕ್ಷೇತ್ರದ ಜನರನ್ನ ಯಾವ ರೀತಿ ನಡೆಸ್ಕೊಳ್ತಾರೆ, ಮತ್ತೆ ಇಲ್ಲಿರ್ತಕ್ಕಂಥ ಅಧಿಕಾರಿಗಳನ್ನ ಯಾವ ರೀತಿ ಕೀಳು ಮಟ್ಟದಲ್ಲಿ ನಡೆಸ್ಕೊಂತಾರೆ ಅಂತಕ್ಕಂಥದ್ದು ಈಗಾಗಲೇ ಅವ್ರು ಮಾತಾಡ್ತಕ್ಕಂಥ ಪದಬಳಕೆಗಳಿಂದ ಇವತ್ತು ಗೊತ್ತಾಗಿರ್ತಕ್ಕಂಥದ್ದು. ನೋಡಿ, ಬ್ಯಾನರ್ ಹರಿದ್ರೆ ಬೆಂಕಿ ಹಾಕಿ ಸುಡ್ತೀನಿ ಅಂತ ಹೇಳಿ ಬೆದರಿಕೆಯನ್ನ ಹಾಕಿದ್ದಾರೆ. ಆಡಿಯೋ ಕೂಡ ಲಭ್ಯ ಇದೆ. ಇಷ್ಟೆಲ್ಲ ಸಾಕ್ಷ್ಯಗಳಿದ್ರೂ ಕೂಡ ರಾಜೀವ್ ಗೌಡ ಅವರ ವಿರುದ್ಧ ಯಾವುದೇ ರೀತಿಯಾದಂತಹ ಕಾನೂನು ಕ್ರಮ ಯಾಕಾಗಿಲ್ಲ ಅಂತ? ಖಂಡಿತ ರಮ್ಯಾ, ಏನು ಗ್ಯಾರಂಟಿ ನ್ಯೂಸ್ ಮೊಟ್ಟ ಮೊದಲನೇ ಬಾರಿಗೆ ಈ ಸುದ್ದಿಯನ್ನ ಬ್ರೇಕ್ ಮಾಡ್ತು. ಈ ಸುದ್ದಿ ಬ್ರೇಕ್ ಮಾಡಿದ ನಂತರ ಈಗಾಗಲೇ ಒಂದು ಎಲ್ಲರ ಗಮನಕ್ಕೂ ಸಹ ಈಗಾಗಲೇ ಈ ಸುದ್ದಿ ಹೋಗಿದೆ. ಇದಾದ ಬಳಿಕ ಈಗ ಎಲ್ಲರೂ ಕಾನೂನು ರೀತಿಯಾಗಿ ಇವ್ರ ಬಗ್ಗೆ ಕ್ರಮ ಕೈಗೊಳ್ಬೇಕು ಅಂತ ಹೇಳಿ ಪೊಲೀಸರಿಗೂ ಸಹ ಮಾತಾಡಿದ್ದಾರೆ. ಮತ್ತೆ ಅಲ್ಲಿ ಅವರು ಪೌರ ಕಾರ್ಮಿಕರಿಂದ ಹಿಡಿದು ಇಡೀ ಜಿಲ್ಲೆಯಲ್ಲಿರ್ತಕ್ಕಂಥ ಒಂದು ಪೌರ ಕಾರ್ಮಿಕರು ಮತ್ತೆ ನಗರಸಭೆ ಕಮಿಷನರ್ಗಳು ಎಲ್ಲಾ ಸೇರಿ ಪ್ರತಿಭಟನೆ ಮಾಡಬೇಕು ಅಂತ ಹೇಳಿ ಸಿದ್ಧತೆಗಳು ಮಾಡ್ಕೊಳ್ತಾ ಇದ್ದಾರೆ ಅಂತಕ್ಕಂಥ ಒಂದು ಮಾಹಿತಿ ಕೂಡ ಈಗ ಗ್ಯಾರಂಟಿ ನ್ಯೂಸ್ಗೆ ಲಭ್ಯ ಆಗಿರ್ತಕ್ಕಂಥ. ಒಟ್ಟಾರೆಯಾಗಿ ಈ ಸುದ್ದಿ ಬೆಳಕಿಗೆ ಬಂದಿದೆ. ಗ್ಯಾರಂಟಿ ನ್ಯೂಸ್ ಬ್ರೇಕ್ ಮಾಡಿದ ವಿಚಾರ ಹಿನ್ನೆಲೆ ಈ ಒಂದು ವಿಚಾರ ಹಿನ್ನೆಲೆ ಇವತ್ತು ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಬಳ್ಳಾರಿಯಲ್ಲಿ ಯಾವ ರೀತಿ ಒಂದು ಬ್ಯಾನರ್ ಗಲಾಟೆ ಆಯಿತು, ಅದೇ ರೀತಿ ಸಹ ಅದೇ ಸ್ವರೂಪವನ್ನು ಸಹ ಇಲ್ಲಿ ಪಡ್ಕೊಳ್ಬಹುದು ಅಂತಕ್ಕಂಥ ಒಂದು ಮಾಹಿತಿ ಈಗ ಲಭ್ಯ ಆಗಿರ್ತಕ್ಕಂಥದ್ದು. ರಮ್ಯಾ, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ. ನೋಡಿ, ಈಗಾಗಲೇ ನಾವು ರಾಜೀವ್ ಗೌಡ ಅವರಿಗೂ ಕೂಡ ನಾವು ಕರೆ ಮಾಡೋದಕ್ಕೆ ಸಾಕಷ್ಟು ಪ್ರಯತ್ನವನ್ನು ಪಟ್ಟಿದ್ದೇವೆ. BN ರವಿಕುಮಾರ್ ಅವ್ರಿಗೂ ಕೂಡ ನಾವು ಶಾಸಕರು, ಶಿಡ್ಲಘಟ್ಟದ ಶಾಸಕ ಅವ್ರಿಗೂ ಕೂಡ ಪ್ರಯತ್ನವನ್ನು ಪಟ್ಟಿದ್ದೇವೆ. ಇಬ್ಬರೂ ಕೂಡ ಕಾಲ್ ರಿಸೀವ್ ಮಾಡ್ತಾ ಇಲ್ಲ. ಬಟ್ ಆದರೆ ನೋಡಿ, ಒಬ್ಬ ಹೆಣ್ಮಗಳಿಗೆ ಈ ರೀತಿಯಾಗಿ ನಾಲಿಗೆ ಹರಿಬಿಡೋದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂತಹ ಪ್ರಶ್ನೆಗಳು ಕಾಡ್ತಾ ಇದೆ. ಸದ್ಯಕ್ಕೆ ಕಾನೂನು ಪ್ರಕ್ರಿಯೆಗಳು ಏನು ಮಾಡುತ್ತೆ ಮುಂದಿನ ದಿನಗಳಲ್ಲಿ, ಅವರ ವಿರುದ್ಧ ಕಾನೂನು ಕ್ರಮ ಆಗುತ್ತಾ ಇಲ್ವಾ, ಯಾವ ಅಧಿಕಾರಿಗಳು ಕೂಡ ತುಟಿ ಬಿಚ್ತಾ ಇಲ್ಲ. ಗೊತ್ತಿಲ್ಲ ಅವರನ್ನು ವಹಿಸ್ಕೊಂಡು ಮಾತನಾಡುವಂತಹ ಪ್ರಯತ್ನಗಳಾಗತ್ವಾ, ಏನಾಗತ್ತೆ ಅಂತ ಹೇಳಿ.